ನೀವು ಕೇಳಿರುವ ತಾಯಿಲ್ಲದ ತವರು ಕಾಡಕದಿದ್ದ ಅಡವಿ ಎಂಬ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಸಂಪೂರ್ಣ ವಿವರಣೆ ಇಲ್ಲಿದೆ. ಗಾದೆ ತಾಯಿಲ್ಲದ ತವರು ಕಾಡಕದಿದ್ದ ಅಡವಿ. ಅಕ್ಷರಶಃ ಅರ್ಥ ಲಿಟ್ರಲ್ ಮೀನಿಂಗ್. ತಾಯಿಲ್ಲದ ತವರು ತಾಯಿ ಇಲ್ಲದ ಅಥವಾ ತಾಯಿಯ ವಾತ್ಸಲ್ಯವಿಲ್ಲದ ತವರುಮನೆ, ಹೆಣ್ಣು ಮಗಳಿಗೆ ಗಂಡನ ಮನೆ. ಕಾಡಕದಿದ್ದ ಅಡವಿ, ಕಾಡಿಗೆ ಹಾಕಿದ ಬೆಂಕಿಯಿಂದ ಸುಟ್ಟ, ಅಡವಿ ಕಾಡು ಅಥವಾ ಬೆಂಕಿಯಿಂದ ಹಾಳಾದ ಕಾಡು. ಸರಳವಾಗಿ ತಾಯಿ ಇಲ್ಲದ ತವರುಮನೆ ಬೆಂಕಿಯಿಂದ ಸುಟ್ಟು ಹಾಳಾದ ಕಾಡಿನಷ್ಟೇ ನಿರ್ಜನ ಮತ್ತು ಆಶ್ರಯರಹಿತವಾಗಿರುತ್ತದೆ. ಗಾದೆಯ ವಿಸ್ತೃತ ವಿವರಣೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಈ ಗಾದೆ ಮಾತು ತಾಯಿಯ ಪಾತ್ರದ ಮಹತ್ವ ಮತ್ತು ತವರುಮನೆಯ ಆಶ್ರಯದ ಬೆಲೆಯನ್ನು ಅರಿತು ಹೇಳುತ್ತದೆ. ಒಂದು, ತವರುಮನೆ ಹೆಣ್ಣಿಗೆ ಆಶ್ರಯದ ತಾಣ. ತವರುಮನೆ ಎಂಬುದು ಮದುವೆಯಾಗಿ ಗಂಡನ ಮನೆಗೆ ಹೋದ ಹೆಣ್ಣುಮಗಳಿಗೆ ಲೋಕದಲ್ಲಿರುವ ಅತಿದೊಡ್ಡ ಆಸರೆ ಮತ್ತು ಧೈರ್ಯದ ಮೂಲ. ಅಲ್ಲಿ ಅವಳಿಗೆ ಯಾವುದೇ ಷರತ್ತುಗಳಿಲ್ಲದ ಪ್ರೀತಿ, ಆಸರೆ ಮತ್ತು ಆತ್ಮೀಯತೆ ಸಿಗುತ್ತದೆ. ಇದು ಆಕೆಯ ಬದುಕಿನ ಕಷ್ಟಕಾಲದಲ್ಲಿ ಬಂದು ನಿಲ್ಲುವ ಅಚಲ ಭರವಸೆಯಿದ್ದಂತೆ. 2. ತಾಯಿ ತವರುಮನೆಯ ಆತ್ಮ. ತಾಯಿಯೇ ತವರುಮನೆಯ ಜೀವ ಮತ್ತು ಆತ್ಮ. ತಾಯಿಯು ಮಗಳ ದುಃಖ ಸಂತೋಷಗಳನ್ನು ಆಲಿಸಿ ಸಮಾಧಾನ ಹೇಳುವ ಪ್ರಥಮ ಮತ್ತು ಪ್ರಧಾನ ವ್ಯಕ್ತಿ. ತಾಯಿ ಇದ್ದರೆ ಮಗಳು ತನ್ನ ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟಪಟ್ಟರೂ ನನ್ನನ್ನು ಪ್ರೀತಿಸುವ ಮತ್ತು ಸಮರ್ಥಿಸುವ ಒಬ್ಬ ಜೀವ ತವರುಮನೆಯಲ್ಲಿದೆ ಎಂಬ ಧೈರ್ಯವಿರುತ್ತದೆ. 3. ತಾಯಿಲ್ಲದ ತವರು ನಿರ್ಜೀವವಾದ ಆಸರೆ. ಯಾವ ತವರುಮನೆಯಲ್ಲಿ ತಾಯಿ ಇರುವುದಿಲ್ಲವೋ ಅದು ಕೇವಲ ಒಂದು ಕಟ್ಟಡವಾಗುತ್ತದೆ. ತಾಯಿಯ ಅನುಪಸ್ಥಿತಿಯಲ್ಲಿ ಸಹೋದರರು ಮತ್ತು ಇತರ ಸಂಬಂಧಿಕರು ಇರಬಹುದಾದರೂ ತಾಯಿಯ ನಿಷ್ಕಪಟ ಪ್ರೀತಿ, ವಾತ್ಸಲ್ಯ ಮತ್ತು ಬೆಂಬಲ ಸಿಗುವುದಿಲ್ಲ. ಆ ತವರು ಮಗಳಿಗೆ ಆಸರೆ ನೀಡಬಹುದಾದರೂ ಅಲ್ಲಿ ಹೃದಯ ವೈಶಾಲ್ಯತೆ ಮತ್ತು ಆತ್ಮೀಯತೆಯ ಕೊರತೆ ಎದ್ದು ಕಾಣುತ್ತದೆ. 4. ಕಾಡಕದಿದ್ದ ಅಡವಿ ಆಶ್ರಯಹೀನತೆ. ಬೆಂಕಿಯಿಂದ ಸುಟ್ಟು ಕರಕಲಾದ ಕಾಡು ಸಂಪೂರ್ಣವಾಗಿ ನಾಶವಾಗಿ ಹೋಗಿರುತ್ತದೆ. ಅಲ್ಲಿ ನೆರಳು, ನೀರು, ಹಣ್ಣು ಅಥವಾ ಯಾವುದೇ ಜೀವಿಗಳಿಗೆ ಆಶ್ರಯ ಇರುವುದಿಲ್ಲ. ಅದು ನೋಡುವುದಕ್ಕೆ ನಿರ್ಜನ ಮತ್ತು ಭೀಕರವಾಗಿರುತ್ತದೆ. ಸಾರಾಂಶ: ತಾಯಿಯ ಪ್ರೀತಿ ಇಲ್ಲದ ತವರುಮನೆ ಸುಟ್ಟುಹೋದ ಕಾಡಿನಷ್ಟೇ ಬೋಳಾಗಿ, ನಿರ್ಜನವಾಗಿ ಮತ್ತು ಆಶ್ರಯ ನೀಡಲು ಅಸಮರ್ಥವಾಗಿ ಗೋಚರಿಸುತ್ತದೆ. ತಾಯಿ ಇದ್ದರೆ ತವರುಮನೆ ಸ್ವರ್ಗ, ತಾಯಿ ಇಲ್ಲದಿದ್ದರೆ ಅದು ಆಧಾರವಿಲ್ಲದ ಅನಾಥವಾದ ಸ್ಥಳ. ಸಂದರ್ಭ ಕಾಂಟೆಕ್ಸ್ಟ್ ಫಾರ್ ಯೂಸೇಜ್. ಯಾವುದೇ ಒಂದು ವಿಷಯ, ಸ್ಥಳವು ಅದರ ಮೂಲಸಾರ ಅಥವಾ ಮುಖ್ಯ ವ್ಯಕ್ತಿಯಿಲ್ಲದೆ ಮೌಲ್ಯವನ್ನು ಕಳೆದುಕೊಂಡಾಗ ಅಥವಾ ಯಾರಾದರೂ ತಮ್ಮ ಅತ್ಯಂತ ಮುಖ್ಯ ಆಸರೆಯನ್ನು ಕಳೆದುಕೊಂಡು ನಿರಾಶ್ರಿತರಾದಾಗ ಈ ಗಾದೆಯನ್ನು ಬಳಸಲಾಗುತ್ತದೆ. ಈ ಗಾದೆ